ನೀರು ದೋಸೆಗೆ ನಮ್ಮ ಬೆಂಗಳೂರು ಥರನೇ ಕಾಯಿ ಬೆಲ್ಲ ಜೊತೆಗೆ 1 ಕಪ್ಪು ವೈಟ್ ಚಟ್ನಿ ಕೊಡ್ತೀವಿ. ಓಕೆ. ಪೂರಿ ಮಸಾಲೆ ದೋಸೆ ಪರ್ಫೆಕ್ಟ್ ಟೇಸ್ಟ್. ಮನೆ ತಿಂಡಿ ತಿಂದಂಗೆ. 3 ಜನ ಕನ್ನಡದವ್ರನ್ನ ಮೀಟ್ ಮಾಡಿ ಸಖತ್ ಖುಷಿ ಆಯಿತು. ಥ್ಯಾಂಕ್ ಯು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲೆಸನ್ಸ್ ಟು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್. ಟ್ರೈಲರ್ ಬಿಟ್ಟನ್ನ ನೀವು ಆಲ್ರೆಡಿ ನೋಡ್ದಂಗೆ ಇವತ್ತು ನಾವು MTR ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಡೀ ಇಂಗ್ಲೆಂಡಲ್ಲಿ ಇದೆ ಒಂದು ರೆಸ್ಟೋರೆಂಟ್ ಇರೋದು. ಸೊ ಅದು ಕೂಡ ಈ ವರ್ಷ ಜನವರಿಲಿ ಓಪನ್ ಆಗಿತ್ತು. ಬನ್ನಿ ಹೋಗೋಣ, ಅಲ್ಲಿ ಏನೇನು ಐಟಮ್ ಸಿಗುತ್ತೆ, ರುಚಿ ಹೇಗಿರುತ್ತೆ, ಓಪನಿಂಗ್ ಟೈಮ್ಸ್ ಏನು, ಅದೆಲ್ಲದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಲೆಟ್ಸ್ ಎಕ್ಸ್ಪ್ಲೋರ್. ಸೊ ಲಂಡನಲ್ಲಿ ನೀವೆಲ್ಲಿದ್ರೂ ಮೆಟ್ರೋ ಹತ್ಕೊಂಡು ಇಲ್ಲಿ ಕಾಣಿಸ್ತಿದೆಯಲ್ಲ, ರೇನರ್ಸ್ ಲೇನ್ಗೆ ಬಂದುಬಿಡಿ. ಸೊ ಇಲ್ಲಿಂದ ಜಸ್ಟ್ 6 ಮಿನಿಟ್ಸ್ ವಾಕ್ ಅಷ್ಟೇ. ಸೊ ಇದು ಬಂದುಬಿಟ್ಟು ರೇನರ್ಸ್ ಲೇನ್ದು ಅಂಡರ್ಗ್ರೌಂಡ್ ಸ್ಟೇಷನು. ಇಲ್ಲಿ ಲ್ಯಾಂಡ್ ಮಾರ್ಕಿಗೆ ಒಂದು ಕೋಸ್ಟಾ ಕಾಫಿ ಇದೆ ನೋಡಿ. ಸೊ ಈ ಸೈಡ್ ನೀವು ಇಳ್ಕೊಬೇಕು. ಇಲ್ಲಿಂದ ನಾವು ಸ್ಟ್ರೈಟ್ ಹೋಗಿ ಜಸ್ಟ್ ಒಂದು ಫಸ್ಟ್ ರೈಟ್ ತೊಗೊಂಡ್ರೆ ಅಲ್ಲೇ ನಮಗೆ MTR ರೆಸ್ಟೋರೆಂಟ್ ಸಿಗುತ್ತೆ. ಸೊ ಮೆನುನಲ್ಲಿ ನಮ್ಮ ಬೆಂಗಳೂರಲ್ಲಿ ಸಿಗುವಂಥ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಇರುತ್ತೆ. ಆದ್ರೂ ಆ ಪರ್ಟಿಕ್ಯುಲರ್ ಡೇಯಲ್ಲಿ ಸಿಗುವಂಥ ಒಂದು ಸ್ಪೆಷಲ್ ಐಟಮು ಇದರಲ್ಲಿರೋದಿಲ್ಲ. ಅದನ್ನು ನೀವು ರಿಸೆಪ್ಷನಲ್ಲಿರುವಂಥ ಒಂದು ಬೋರ್ಡ್ ಹತ್ರ ನೋಡಿ ತಿಳ್ಕೊಬೋದು. ಸೊ MTR ರೆಸ್ಟೋರೆಂಟ್ ಒಳಗಡೆ ಬಂದಿದ ತಕ್ಷಣ ಫಸ್ಟ್ ಕಿಚನ್ ಒಳಗೆ ಎಂಟ್ರಿ ಕೊಡ್ತೀವಿ. ಎಲ್ಲ ಐಟಮನ್ನು ಪ್ಯೂರ್ ತುಪ್ಪದಲ್ಲೇ ಪ್ರಿಪೇರ್ ಮಾಡ್ತಾರೆ, ಪ್ಯೂರ್ MTR ಗೀಯಿಂದನೇ. ಸೊ ಬನ್ನಿ, ಹಾಗೆ ನಮ್ಮ ಭಟ್ರನ್ನು ಮಾತಾಡ್ಸೋಣ. ಸರ್ ಅದೆಲ್ಲ ತುಪ್ಪನೇನಾ ಕಂಪ್ಲೀಟು? ಸರ್ ನೀವು ಎಲ್ಲಿ ಕನ್ನಡದವರಾ? ಬೆಂಗಳೂರಿಂದನಾ? ಇಲ್ಲ ಸರ್, ಯೂಟ್ಯೂಬ್ ಚಾನಲಲ್ಲಿ. ಹಾಂ ಸರ್, ತಮ್ಮ ಹೆಸರು? ಶಿವಕುಮಾರ್. ಓಕೆ. ಸೊ ನೀವೇ ಈಗ 7 ತಿಂಗಳಿಂದ ನೀವೇ ಮಾಡ್ತಾ ಇರೋದು ಸರ್? ಯಾವುದು ಸರ್ ಇದು? ನಾರ್ಮಲ್ ಮಸಾಲ. ನೀವು ಇಂಡಿಯಾ ಬ್ರಾಂಚಲ್ಲಿ ಏನಾದರೂ ಕೆಲಸ ಮಾಡಿದ್ರಾ? ಓ, 2 ಕಡೆಗೂ ಮಾಡಿದ್ದೀರಾ? ಪರವಾಗಿಲ್ಲ, ನಮ್ಮ ಕನ್ನಡದವ್ರನ್ನೇ ಕರ್ಕೊಂಡ್ಬಂದಿದ್ದಾರೆ. ಸೊ ಅಥೆಂಟಿಕ್ ಟೇಸ್ಟ್ ಸಿಗುತ್ತೆ, ಪ್ರಾಪರ್ ಮಸಾಲೆ ದೋಸೆ. ಸೊ ಏನು ಐಟಮ್ಸ್ ಎಲ್ಲ ಸೇಮಾ ಸರ್? ಏನಾದರೂ ಡಿಫ್ರೆನ್ಸ್ ಇದೆಯಾ? ಬೆಂಗಳೂರಲ್ಲಿ ಏನು ಸಿಗುತ್ತೆ ಅಲ್ಲ? ಹಾಂ. ಮತ್ತೆ ಓಪನಿಂಗ್ ಟೈಮ್ಸ್ 11 ಗಂಟೆಯಿಂದ 3 ಗಂಟೆವರೆಗೂ. ಹಾಂ, 3 ಗಂಟೆ. ಹಾಂ, ಮತ್ತೆ 6 ನೈಟ್.
ಮತ್ತು ಯಾವ್ದಾದ್ರು ವೀಕ್ ರಜಾ ಇರುತ್ತಾ ಅಥವಾ ಪ್ರತಿ ಸಾಟರ್ಡೆ ಸಂಡೇ ಮಾರ್ನಿಂಗ್ 11 ಓಪನ್ ಆಗುತ್ತೆ. ಹಾಂ. 11 ಓಪನ್ ಆಗಿ ಕಂಟಿನ್ಯೂ 4 o'clock ಕ್ಲೋಸ್ ಆಗುತ್ತೆ. ಮತ್ತು 6 o'clock ಓಪನ್. ಓಕೆ, ಸ್ಯಾಟರ್ಡೆ ಸಂಡೇ ಮಾತ್ರ 11 AM to 4 PM. ಅದು ಬಿಟ್ಟು ಮಂಡೇ ಟು ಫ್ರೈಡೇ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಮತ್ತು ಸಂಜೆ 6 ಗಂಟೆಯಿಂದ 10 ಗಂಟೆವರೆಗೂ. ಓಕೆ, ಇವತ್ತು ಸ್ಪೆಷಲ್ ನೀರು ದೋಸೆ, ಓಕೆ. ನಾಳೆ ಅಕ್ಕಿ ರೊಟ್ಟಿ, ಶುಕ್ರವಾರ. ಬೆಣ್ಣೆ ಸಖತ್ತಾಗಿ ಆಗ್ತಾ ಇದ್ದಾರೆ ಫುಲ್ಲು. ಆಲ್ಮೋಸ್ಟ್ ಎಷ್ಟು ಗ್ರಾಮ್ ಹೋಯ್ತು ಸರ್ ಅಲ್ಲಿ? 50 ಗ್ರಾಮ್ ಹೋಯ್ತಲ್ಲ. ಇದು ನೀರು ದೋಸೆಗೆ. ಹಾಂ. ನೀರು ದೋಸೆಗೆ ನಮ್ಮ ಬೆಂಗಳೂರು ಥರನೇ ಕಾಯಿ ಬೆಲ್ಲ ಕೊಡ್ತೀರಾ? ಕಾಯಿ ಬೆಲ್ಲ ಕೊಡ್ತಾ ಇದೀವಿ. ಓಕೆ, ಜೊತೆಗೆ ಒಂದು ಕಪ್ಪು ವೈಟ್ ಚಟ್ನಿ ಕೊಡ್ತೀವಿ. ಓಕೆ, ಸೂಪರ್. ರಾಜು ಸರ್ ಏನೇನು ಐಟಮ್ ಸಿಗುತ್ತೆ ಇಲ್ಲಿ MTR ಅಲ್ಲಿ? ಸೇಮ್ ನಮ್ಮ ಬೆಂಗಳೂರಲ್ಲಿ ಏನ್ ಸಿಗುತ್ತೆ ಅಲ್ಲಿ ಊಟ ಇಲ್ಲ. ಹಾಂ. ಡಿಫ್ರೆಂಟ್ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಓ, ಇಲ್ಲಿ ಮೀಲ್ಸ್ ಏನು ಸಿಗ್ತಾ ಇಲ್ಲ? ಇಲ್ಲ, ಊಟ ಇಲ್ಲ. ಓಕೆ, ಅಲ್ಲಿ ಏನು ಮೆನು ಇದೆಯೋ ಹಾಂ. ಶುಕ್ರವಾರ ಅಲ್ಲಿ ಆಕ್ಟಿವಿಟಿ ಸಿಗುತ್ತೆ. ಈ ಬೇಕಾದ್ರೆ ನಾವು ಗುರುವಾರ ನೀರು ದೋಸೆ ಇದೆ, ಹಾಂ. ಅದು ನಾವು ಕೊಡ್ತೀವಿ. ಓಕೆ, ಮಂಗಳವಾರ ಸಾವಿಗೆ ಬದ್ದೆ ಇದೆ. ಓಕೆ. ದಿನ ಸೇಮ್ ಮೆನು. ಸೊ ಪ್ರತಿ ದಿನ ಒಂದೊಂದು ಸ್ಪೆಷಲು? ರವೆ ಇಡ್ಲಿ ಹಾಂ. ದೋಸೆ ಮಾತ್ರ ಅದು ರೆಗ್ಯುಲರ್ ಮೆನು ಇರುತ್ತೆ. ಹಾಂ. ಬೇರೆ ನೀರು ದೋಸೆ, ಸಾವಿಗೆ ಬಾತು ಅಂಥದ್ದೆಲ್ಲ ವೆರೈಟಿಗಳು. ಮಂಗಳವಾರ ಒಂದು, ಬುಧವಾರ ಒಂದು, ಗುರುವಾರ. ಓಕೆ. ಅದು ಬಿಟ್ಟರೆ ನಾರ್ಮಲ್ ಮಸಾಲ ದೋಸೆ, ಇಡ್ಲಿ, ಅದೆಲ್ಲ ಮಾಮೂಲಿ ವಡೆ ಎಲ್ಲ ಸಿಗುತ್ತೆ. ಡೈಲಿ ಸಿಗುತ್ತೆ? ಅದು ದಿನ ಸಿಗುತ್ತೆ. ದಿನ ಸಿಗುತ್ತೆ. ಅದು ದಿನ ಸಿಗುತ್ತೆ. ಓಕೆ. ಸ್ಪೆಷಲ್ ಐಟಮ್ ಮಾತ್ರ ವಾರದಲ್ಲಿ ಒಂದಿಲ್ಲ. ಡೈಲಿ ಬೋಂಡಾ ಸೂಪ್ ಇದೆ. ಸರ್ ಡೈಲಿ ಬೋಂಡಾ ಸೂಪು, ಪುಳಿಯೋಗರೆ, ಹ್ಞೂ ಮತ್ತು ದೋಸೆ ಐಟಮು, ರವಾ ದೋಸೆ, ರವಾಣಿಯನ್ ದೋಸೆ, ರವಾ ಆನಿಯನ್ ಮಸಾಲ. ಹಲೋ ಸರ್, ನಮಸ್ತೆ. ತಾವೆಲ್ಲಿಂದ? ನಾನು ಬೆಂಗಳೂರಿಂದ. ಓಕೆ, ನೋಡಿ ಇಲ್ಲಿ 3 ಜನ ನಮ್ಮ ಕರ್ನಾಟಕದವ್ರು ಇದ್ದಾರೆ. ಒಬ್ಬರು ಬೆಂಗಳೂರಿಂದ, ಒಬ್ಬರು ಮೈಸೂರಿಂದ. ಸರ್ ತಾವು? ಬೆಂಗಳೂರಿಂದ. ನಿಮ್ಮ ಹೆಸರು? ನವೀನ್. ಓಕೆ. ತುಂಬ ಚೆನ್ನಾಗಿದೆ. ಏನೇನು ಟೇಸ್ಟ್ ಮಾಡ್ತೀರಾ? ಅದು ನಾನು ಈಗ ಫಸ್ಟು ಒಂದು ಉದಿನ ವಡ, ಓಕೆ. ಸಾಂಬಾರು ವಡ, ಹಾಂ. ಆಮೇಲೆ ಒಂದು ಬಿಸಿಬೇಳೆಬಾತ್ ತಕ್ಕತ್ತಾ ಇದೆ. ಓಕೆ, ಇದು ಸ್ವೀಟು, ಓಕೆ. ರೆಸಿಪಿ ಬಂದು. ಓಕೆ ಸರ್, ನೀವು ಹೇಳಿ ಸರ್, ಏನೇನು ಟೇಸ್ಟ್ ಮಾಡ್ತೀರಾ? ಮತ್ತು ನಮ್ಮ ಬೆಂಗಳೂರಿಗೂ ಮತ್ತು ಇಲ್ಲಿಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಥವಾ ಟೇಸ್ಟ್ ಹೆಂಗೆ ಮೇಂಟೈನ್ ಮಾಡಿದ್ದಾರೆ? ನಾನು ಬೆಂಗಳೂರಿಂದ ಬಂದು ಒಂದು 3 ವಾರ ಆಯಿತು. ಅಲ್ಲಿ ಮನೆ ಪಕ್ಕದಲ್ಲೇ ಒಂದು MTR ಇದೆ. ಇಲ್ಲ, ನಮ್ಮ ಮನೆ ಬಂದು ಕಲ್ಯಾಣ ನಗರ. ಓಕೆ. ಕಲ್ಯಾಣ ನಗರ ಹತ್ರ ಇವ್ರದ್ದೇ MTR ಓಕೆ. 24 ಓಪನ್ ಮಾಡಿದ್ದಾರೆ. ಓಕೆ. ಸೊ ಅಲ್ಲಿ ರೆಗ್ಯುಲರ್ ಅಲ್ಲಿ ಆಲ್ಮೋಸ್ಟ್ ಡೈಲಿ ಹೋಗ್ತಾ ಇದೆ. ಇಲ್ಲಿ ಬಂದ ಮೇಲೆ ಏನು ಮಾಡಿದ್ದೀವಿ, ಆಲ್ಮೋಸ್ಟ್ 1 ಇಯರ್ ಆಯ್ತು. ಸೊ ಎವ್ರಿ ಟೈಮ್ ಬರುವಾಗ ಒಂದೊಂದು ಡಿಶೇ ಟ್ರೈ ಮಾಡಿದ್ವಿ. ಓಕೆ. ಯಾಕೆಂದರೆ ಎಲ್ಲ ಇವಾಗ ಒಂದೇ ಸಲ ಟ್ರೈ ಮಾಡಿಬಿಟ್ರೆ ಆಮೇಲೆ ರೀಸನ್ ಇಲ್ಲ ಇರೋಲ್ಲ ಬರೋಕ್ಕೆ. ಮಸಾಲೆ ದೋಸೆ ಪರ್ಫೆಕ್ಟ್ ಟೇಸ್ಟ್, ಅಲ್ಲಿರೋ ಟೇಸ್ಟೇ ಬರುತ್ತೆ. ಮೆನುನಲ್ಲಿ ಮಾರ್ಕ್ ಮಾಡಿದಾರಲ್ಲ, ಸ್ಪೆಷಲ್ ಅಂತ ಮಾರ್ಕ್ ಮಾಡಿದ್ದಾರೆ. ಹಾಂ. ಶೆಫ್ ಕ್ಯಾಪ್ ಒಂದು ಹಾಕಿ ಮಾರ್ಕ್ ಮಾಡಿದ್ದಾರೆ. ಅದೆಲ್ಲ ಡಿಟ್ಟು ಅಥೆಂಟಿಕ್ ನಮ್ಮ ಇಂಡಿಯಾ ಸ್ಟೈಲ್. ಅದಕ್ಕೆ ಬೆಂಗಳೂರು ಟೇಸ್ಟ್ ಹಂಗೆ ಬರುತ್ತೆ. ಓಕೆ. ಏನು ಡಿಫ್ರೆನ್ಸೇ ಇರೋಲ್ಲ. ದೋಸೆ ವಿಲ್ ಬಿ ಎಕ್ಸಾಕ್ಟ್ಲಿ ಲೈಕ್ ಓಕೆ. ಏನು ಡಿಫ್ರೆನ್ಸ್ ಇರಲ್ಲ. ಏನಂದರೆ ಆ ಬೆಣ್ಣೆ ಒಂದು ಮೇಲೆ ಕೊಡೋಲ್ಲ. ಓ, ಅದೊಂದು ಮಿಸ್ಸಿಂಗು. ಹಾಂ ಹಾಂ. ಅಷ್ಟೇ ಡಿಫ್ರೆನ್ಸ್. ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಂತ, ಬಟ್ ಟೇಸ್ಟ್ ವೈಸ್ ಪರ್ಫೆಕ್ಟ್ ಸೇಮ್ ಟೇಸ್ಟ್. ಓಕೆ. ಆಫ್ಟರ್ ದಟ್ ಎವ್ರಿ ವೆನ್ಸ್ಡೇ ಕೆಲಸ ಮುಗಿಸ್ಕೊಂಡು ಕೆನರಿ ವಾರ್ಪಲ್ಲಿ ಇಲ್ಲಿ ನಾವು ಫ್ರೆಂಡ್ಸ್ ಬಂದುಬಿಟ್ಟು ಊಟ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗೋದು. ಇಟ್ಸ್ ಎವ್ರಿ ಡೇ ವೆನ್ಸ್ಡೇ ಅಡ್ಡ ಥರ ನಮಗೆ. ನೀರು ದೋಸೆ, ವೆನ್ಸ್ಡೇ ನೀರು ದೋಸೆ ಇಲ್ಲಿ ಸ್ಪೆಷಲ್. ಓ, ನೀರು ದೋಸೆನೂ ಮಾಡ್ತಾರಾ? ವೆನ್ಸ್ಡೇ ಮಾತ್ರ ಬಸ್ ಸಿಗುತ್ತೆ ಅದು. ನೀರು ದೋಸೆ ಎಲ್ಲ ಸ್ವಲ್ಪ ಜನಕ್ಕೆ ಇಂಟ್ರೊಡ್ಯೂಸ್ ಮಾಡಿದೆ. ಓಕೆ. ಅವರೆಲ್ಲ ಶಾಕ್ ಆದರು, ಏನು ದೋಸೆ ಹಿಂಗಿದೆ, ದೋಸೆ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ. ಓಕೆ. ದಟ್ ವಾಸ್ ಗುಡ್. ನೀವು ಸರ್, ನೀವು ಮೈಸೂರಿಂದ? ಮೈಸೂರಿಂದ. ಸೊ ಬೆಂಗಳೂರಲ್ಲಿ ಒಂದು 2-3 ಸಲ ಹೋಗಿದ್ದೀನಿ MTRಗೆ. ಲಾಲ್ಬಾಗಲ್ಲಿದೆ ಅಲ್ವಾ, ಸೊ ಅಲ್ಲಿ ಇದಕ್ಕೆ ಹೋಗಿದ್ದೀನಿ. ಬಟ್ ಇವತ್ತು ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು. ಸೊ ಇವರೇ ಇಂಟ್ರೊಡ್ಯೂಸ್ ಮಾಡಿದ್ದು ಬನ್ನಿ ಅಂತ. ಸೊ ನಾನು ಇನಿಷಿಯಲಿ ಬೋಂಡಾ ಸೂಪ್ ತೊಗೊಂಡೆ. ಬೋಂಡಾ ಸೂಪ್ ತುಂಬ ಚೆನ್ನಾಗಿತ್ತು. ಒಂಥರ ಸೇಮ್ ಟೇಸ್ಟ್ ಬೇರೆ ಇಂಡಿಯಾದಲ್ಲಿ ನಾವು ಹೇಗೆ ಟೇಸ್ಟ್ ಮಾಡ್ತೀವಿ ಒಂಥರ ಹಾಗೆ ಎಕ್ಸಾಕ್ಟಾಗಿ ಹಾಗೆ ಇತ್ತು. ಪುರಿ ತೊಗೊಂಡಿದ್ದೀನಿ ನೆಕ್ಸ್ಟು. ಇದು ತುಂಬ ಚೆನ್ನಾಗಿದೆ ಟೇಸ್ಟ್. ಒಂಥರ ಏನಂತಾರೆ, ಮನೆ ತಿಂಡಿ ತಿಂದಂಗೆ ತುಂಬ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. 3 ಜನ ಕನ್ನಡದವ್ರನ್ನ ಮೀಟ್ ಮಾಡಿ ಸಖತ್ ಖುಷಿ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು.
ಇಷ್ಟೊತ್ತು ಇವರೆಲ್ಲ ಹೇಳಿದ್ದು ಕೇಳ್ದಂಗೆ ದೋಸೆ ತುಂಬ ಸಖತ್ತಾಗಿದೆ. ಅಥೆಂಟಿಕ್ ನಮ್ಮ ಬೆಂಗಳೂರಲ್ಲಿ ಸಿಗುವಂಥ ಟೇಸ್ಟೇ ಸಿಗುತ್ತೆ ನಿಮಗೆ. ದೋಸೆ ಆಗಿರ್ಬೋದು, ಪಲ್ಯ, ಚಟ್ನಿ ಎಲ್ಲ ಸಖತ್ ಟೇಸ್ಟಿಯಾಗಿತ್ತು. ಕೇಸರಿ ಬಾತ್ ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಐಟಮ್ ನಾನು ನೀರು ದೋಸೆ ಕೂಡ ಟ್ರೈ ಮಾಡಿದೆ. ಸೊ ನೀರು ದೋಸೆ ಬಿಸಿಯಾಗಿ ಸರ್ವ್ ಮಾಡಿದರು. ಜೊತೆಯಲ್ಲಿ ತೆಂಗಿನಕಾಯಿ ಮತ್ತು ಬೆಲ್ಲದ ಮಿಕ್ಸರು, ಅದಾದಮೇಲೆ ತೆಂಗಿನಕಾಯಿ ಚಟ್ನಿ. ಸೊ ಇದೆರಡು ಕಾಂಬಿನೇಷನಾಗಿ ಕೊಟ್ಟಿದ್ದರು. ಸೊ ನೀರು ದೋಸೆ ಮಾತ್ರ ಬಿಸಿಯಾಗಿ ಒಳ್ಳೆ ಅರೋಮಾ ಬರ್ತಾಯಿತ್ತು ದೋಸೆಯಿಂದ. ಸೊ ಬನ್ನಿ ಟೇಸ್ಟ್ ಮಾಡೋಣ. ಕೋಕೋನಟ್ ಮತ್ತು ಜಾಗ್ರಿ ಬೇರೆ ಸಖತ್ ಸುಡ್ತಾ ಇದೆ. ಇದು ಕಾಂಬಿನೇಷನ್ ಮಾತ್ರ ಅದ್ಭುತ, ಸೂಪರ್ ಆಗಿದೆ. ನಾನಂತೂ 10/10 ರೇಟಿಂಗ್ಸ್ ಕೊಡ್ತೀನಿ. ಇದೆಲ್ಲ ಆದಮೇಲೆ ಒಂದು ಒಳ್ಳೆ ಫಿಲ್ಟರ್ ಕಾಫಿ ಕೂಡ ತರಿಸ್ಕೊಂಡು ಕುಡಿದೆ, ಸೂಪರಾಗಿತ್ತು. ಸೊ ನೋಡಿದ್ರಲ್ಲ, ನಮ್ಮ ಇಂಡಿಯನ್ಸು ಯಾರಾದರೂ ನಮ್ಮ ಸೌತ್ ಇಂಡಿಯನ್ ಫುಡ್ನ ಮಿಸ್ ಮಾಡ್ಕೋತಾ ಇದ್ದರೆ ಲಂಡನಲ್ಲಿರುವಂಥ ಇದೇ ಒಂದು ಒಳ್ಳೆ ರೆಸ್ಟೋರೆಂಟು MTR, ಬೇರೆ ಎಲ್ಲೂ ಸಿಗೋದಿಲ್ಲ. ಸೊ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ರೀತಿ ನಾನು ನಿಮಗೆ ಇನ್ನೂ ಸುಮಾರು ರೆಸ್ಟೋರೆಂಟ್ಗಳನ್ನ, ಪ್ಲೇಸಸ್ಗಳನ್ನ, ಜಾಗಗಳನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ ಟು ಲೈಸೆನ್ಸ್ ಟು ಎಕ್ಸ್ಪ್ಲೋರ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಾಟಾ.